ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಕಂಟೆಂಟ್. ನಾನು ನಿಮ್ಮ ಆಕಾಶ್. ಫಸ್ಟ್ ನಮ್ಮ ಗಾಡಿ ಹೊಟ್ಟೆ ತುಂಬಿಸೋಣ. ಮೊದಲು ನಮ್ಮ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಇವತ್ತಿನ ವಿಚಾರಕ್ಕೆ ಬರೋಣ. ನಾರ್ಮಲ್ ಏನು ಗುರಿ ಇದು ಶಾಕು? ನನ್ನ ಗಾಡಿ ಕೂಡ E20 ಪೆಟ್ರೋಲ್ಗೆ ಸಪೋರ್ಟ್ ಮಾಡುತ್ತಾ? ಎಷ್ಟು ಸಲ ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದೀನಿ, ಇಲ್ಲಿವರೆಗೂ ಒಂದು ಸಲಿನೂ ಪೆಟ್ರೋಲ್ ಕ್ಯಾಪಲ್ಲಿ ಮೆನ್ಷನ್ ಆಗಿರೋದು ನಾನು ನೋಟಿಸೇ ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ನೋಟಿಸ್ ಮಾಡಿರೋದು E20 ಅಂತ. ಏನೋ ಮೇ ಬಿ ನಿತಿನ್ ಗಡ್ಕರಿ ಅವ್ರು ಹೇಳ್ತಿರೋದು ಕರೆಕ್ಟ್ ಅನ್ನಿಸ್ತಾ ಇದೆಯಪ್ಪ. ಎನಿವೇಸ್, ಸೊ ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ ಮೊಬೈಲ್ ನಂಬರ್. ಸೊ ನಾವು ಯಾರ್ದಾದ್ರೂ ಮೊಬೈಲ್ ನಂಬರ್ ತಗೋಬೇಕಾದ್ರೆ ಆರ್ ಬೇರೆ ಯಾರ್ದಾದ್ರೂ ಮೊಬೈಲ್ ನಂಬರ್ನ ಡಯಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕರೆಕ್ಟ್ ನಂಬರ್ನ ಡಯಲ್ ಮಾಡಬೇಕು. ಯಾಕೆ ಕರೆಕ್ಟ್ ನಂಬರ್ನ ಡಯಲ್ ಮಾಡಬೇಕು ಅಂದರೆ, ಏನೋ ಒಂದು ನಂಬರ್ ಮಿಸ್ಟೇಕ್ ಆದರೂ ಆಬ್ವಿಯಸ್ಲಿ ರಾಂಗ್ ನಂಬರ್ ಅಂತ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಅದೆಷ್ಟು ಫನ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಪೀಕ್ಗೆ ಹೋಗ್ಬೋದು. ಲೈಕ್ ನಾವು ಅದಕ್ಕೆ ಕಾಲ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡ್ತಾರೆ. ಬಟ್ ಆ ನಂಬರ್ಗೆ ನಾವು ರಾಂಗ್ ನಂಬರ್ಗೆ ಟೆಕ್ಸ್ಟ್ ಮಾಡಿದಾಗ ಅದೆಷ್ಟು ಫನ್ ಆಗ್ಬೋದು, ಎಷ್ಟು ಕಾಮಿಡಿ ಅಂತ ಅನ್ನಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದು ಯಾವುದು ಸ್ಟೋರಿ ಅಲ್ಲ, ಇದು ನನ್ನ ಸರೌಂಡಿಂಗ್ಸಲ್ಲಿ ನನ್ನ ಸುತ್ತಮುತ್ತ ನನ್ನ ಸ್ನೇಹಿತರಿಗೆ ಒಬ್ಬರಿಗೆ ಆಗಿರುವಂಥ ರಿಯಲ್ ಇನ್ಸಿಡೆಂಟ್. ಸೊ ಸ್ಟೋರಿ ಕೇಳ್ಕೊಳ್ಳೋಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ. ರೀಸೆಂಟಾಗಿ ನಂದು ಆಫೀಸಲ್ಲಿ ಒಂದು ಸ್ವಲ್ಪ ಹುಡುಗರು ಜಾಯ್ನ್ ಆದರು ಕೆಲಸಕ್ಕೋಸ್ಕರ. ಸೊ ಅದರಲ್ಲಿ 3 ಜನ ನಂದು ಜೂನಿಯರ್ಸ್, ನಂದು ಕಾಲೇಜ್ ಜೂನಿಯರ್ಸ್, ನಮ್ಮೂರವರೇ, ನಮ್ಮ ಕಾಲೇಜ್ ಜೂನಿಯರ್ಸ್. ಸೊ ಅದರಲ್ಲಿ ಒಬ್ಬ ನಮ್ಮ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇದ್ದ. ಸೊ ಹಾಗೆ ಅವನಿಂದ ನನಗೆ ಉಳಿದಿರೋ ಇಬ್ಬರು ಪರಿಚಯ ಆದರು. ಸೊ ಇವರು ನನ್ನ ಕಾಲೇಜ್ ಅವರೇ, ನನ್ನ ಜೂನಿಯರ್ಸ್ಗಳೇ ಅಂತ ಗೊತ್ತಾಯಿತು. ಸೊ ಅವಾಗ ಒಂದು ಜಸ್ಟ್ ಕಾಮನ್ ಕಾನ್ವರ್ಸೇಷನ್ ಆಯಿತು, ಜನರಲ್ ಕಾನ್ವರ್ಸೇಷನ್ ಆಯಿತು. ಲೈಕ್ ಕಾಲೇಜ್ ಬಗ್ಗೆ ಡಿಸ್ಕಷನ್ ಆಯಿತು. ಅದಾದಮೇಲೆ ಯಾವ ಊರು, ಏನು ಎತ್ತ, ಊರಲ್ಲಿ ಎಲ್ಲಿ, ಯಾವ ಏರಿಯಾ, ಹಾಗೆ ಹೀಗೆ ಅಂತ ಸ್ವಲ್ಪ ಡಿಸ್ಕಷನ್ ಆಯಿತು. ಸೊ ಇದೆಲ್ಲ ಡಿಸ್ಕಷನ್ ಆದಮೇಲೆ ಇಬ್ಬರು ಹುಡುಗರು ಸ್ವಲ್ಪ 3 ಜನನೂ ತುಂಬ ಕ್ಲೋಸ್ ಆದರು ನನ್ನ ಜೊತೆ. ಅಂದರೆ ಅಣ್ಣ ಅಂತ ಹೇಳ್ಕೊಂಡು ತುಂಬ ಕ್ಲೋಸ್ ಆಗಿದ್ದರು. ಸೊ ಅದರಲ್ಲಿ 3 ಜನ ನನ್ನ ಫೋನ್ ನಂಬರ್ ಕೇಳಿದ್ರು, ಮೊಬೈಲ್ ನಂಬರ್ ಕೇಳಿದ್ರು. ಸೊ ಆವಾಗ ಇಬ್ಬರು ಕರೆಕ್ಟಾಗಿ ಡಯಲ್ ಮಾಡಿಕೊಂಡ್ರು. ನಾನು ಮೊಬೈಲ್ ನಂಬರ್ ಕೊಟ್ಟಾಗ ನೀಟಾಗಿ ಸೇವ್ ಮಾಡಿಕೊಂಡ್ರು, ಕರೆಕ್ಟ್ ನಂಬರೇ ಡಯಲ್ ಮಾಡಿಕೊಂಡ್ರು. ಇನ್ನೊಬ್ಬ ಅವ್ರು ಏನು ಮಾಡಿದ್ದಾರೆ, 8 ಪ್ರೆಸ್ ಮಾಡೋ ಜಾಗದಲ್ಲಿ 5 ಪ್ರೆಸ್ ಮಾಡ್ಕೊಂಡಿದ್ದಾರೆ. 5 ಪ್ರೆಸ್ ಮಾಡಿಕೊಂಡು ನನ್ನ ಹೆಸರಲ್ಲಿ ಆಕಾಶ್ ಬ್ರೋ ಅಂತ ಹಾಕ್ಕೊಂಡು ಸೇವ್ ಮಾಡ್ಕೊಂಡಿದ್ದಾರೆ ಮೊಬೈಲ್ನ. ಅದಾದಮೇಲೆ ಸ್ವಲ್ಪ ದಿನ ಬಿಟ್ಟು ಅದಕ್ಕೆ ಟೆಕ್ಸ್ಟ್ ಮಾಡಿದ್ದಾರೆ. ಲೈಕ್ ಹಾಯ್ ಅಂತ ಟೆಕ್ಸ್ಟ್ ಮಾಡಿದ್ದಾರೆ. ಹಾಯ್ ಅವ್ರ ಹೆಸ್ರು ಹಾಕಿ, ಹಾಯ್ ಆದಮೇಲೆ ಅವ್ರ ಹೆಸ್ರು ಹಾಕಿ ಟೆಕ್ಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಆ ಕಡೆಯಿಂದ ಒಂದು ರಿಪ್ಲೈ ಬಂತು, ಲೈಕ್ ಯಾರು ನೀವು ಅಂತ. ಆವಾಗ ಈ ನನ್ನ ಫ್ರೆಂಡ್ ಏನು ಮಾಡಿದ್ದಾನೆ, ನಮ್ಮ ಜೂನಿಯರು ಏನು ಮಾಡಿದ್ದಾನೆ ಅಂತಂದರೆ, ಗೊತ್ತಾಗಿಲ್ವಾ ನಾನು ಅಂತೇನೋ ಹೇಳಿದ್ರು. ಆವಾಗ ಆ ಕಡೆಯಿಂದ ಆಲ್ರೆಡಿ ಹೇಳ್ತಾ ಇದ್ದಾರೆ, ನೀವು ಯಾರಿಗೂ ಮೆಸೇಜ್ ಮಾಡೋಕ್ಕೆ ಹೋಗಿ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ನಂಬರ್ ಚೆಕ್ ಮಾಡ್ಕೊಳ್ಳಿ ಅಂತೇನೋ ಹೇಳಿದ್ರು ಅವರು. ಆದರೂ ನಮ್ಮ ಅಣ್ಣ ಕೇಳಿಲ್ಲ. ಏನು ಆವಾಗ ಆಮೇಲೆ ಸಿಗ್ತೀನಲ್ವಾ, ಗೊತ್ತಾಗತ್ತೆ ಯಾರು ಅಂತ ಹೇಳಿದ್ರು. ಸೊ ಅವರು ಇದೇನಿದು ಅಂತ ಥಿಂಕ್ ಮಾಡಿ ಏನೋ ಟೆಕ್ಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಚಾಟ್ಸ್ ಎಲ್ಲ ಡಿಲೀಟ್ ಆಗಿದೆ. ಲೈಕ್ ಇವರೇನೋ ಕ್ಯಾಶುವಲಾಗಿ ಕಾನ್ವರ್ಸೇಷನ್ ಮಾಡ್ತಿದ್ರು. ಅಂದರೆ ಈ ಹುಡುಗನಿಗೇನು ಗೊತ್ತಿಲ್ಲ ಅದು ನಾನಲ್ಲ ಅಂತ, ಯಾರಿಗೂ ಬೇರೆಯವ್ರಿಗೆ ನಾನು ಅಂತ ಅಂದ್ಕೊಂಡು ಟೆಕ್ಸ್ಟ್ ಮಾಡ್ತಿದ್ದಾನೆ. ಅವನೇನು ಅಂದ್ಕೊಂಡಿದ್ದಾನೆ, ನಾನು ಅವನಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ. ಸೊ ಅದಾದಮೇಲೆ ನಿನ್ನೆ ನನಗೆ ಸಿಕ್ಕಿದ ಆಫೀಸಲ್ಲಿ, ಹಾಯ್ ಬ್ರೋ, ನೆನ್ನೆ ಟೆಕ್ಸ್ಟ್ ಮಾಡಿದೆ ನಿಮಗೆ, ನೀವೇನು ರೆಸ್ಪಾಂಡೇ ಮಾಡಿಲ್ಲ, ಏನು ಬ್ರೋ ಅಂತ. ನಾನು ಆಫೀಸಲ್ಲಿ ಬ್ಯುಸಿ ಇದ್ನಲ್ಲ,
ಸೊ ಮೇ ಬಿ ನಾನು ಅವ್ನು ಟೆಕ್ಸ್ಟ್ ನೋಡಿರಲ್ಲ ಅಂತ ಮೊಬೈಲ್ ಚೆಕ್ ಮಾಡಿದೆ, ಲೈಕ್ ಟೆಕ್ಸ್ಟ್ ಬಂದಿದೆಯಾ ಏನು ಎತ್ತ ಅಂತ. ಬಟ್ ನನಗೆ ಯಾವುದೋ ಟೆಕ್ಸ್ಟ್ ರೀಚ್ ಆಗಿರಲಿಲ್ಲ. ನಾನು ಹೇಳಿದೆ, ಇಲ್ಲ ಬ್ರೋ ನನಗೆ ಯಾವುದು ಟೆಕ್ಸ್ಟ್ ಬಂದಿಲ್ಲ, ಚೆಕ್ ಮಾಡ್ಕೋ ಕರೆಕ್ಟಾಗಿ, ನನಗೆ ಯಾವ್ದು ಟೆಕ್ಸ್ಟ್ ಮಾಡಿಲ್ಲ ನೀನು ಅಂತ. ಅವ್ನು ಪುನಃ ನಾನು ಹೇಳಿದ ಮೇಲೂ ನಂಬ್ತಿಲ್ಲ. ಇಲ್ಲ ಬ್ರೋ ನಾನು ಒಂದು ವಾರದಿಂದ ಟೆಕ್ಸ್ಟ್ ಮಾಡ್ತಿದ್ದೀನಿ, ನಿಮಗೆ ರೆಗ್ಯುಲರಾಗಿ ಮಾತಾಡ್ತಿದ್ದೀವಿ ನಾವು, ಸೊ ನೀವು ಇವಾಗ ಇಲ್ಲ ಅಂತ ಹೇಳಿದ್ರೆ ಹೇಗೆ? ರೆಗ್ಯುಲರ್ ಡೈಲಿ ಮೆಸೇಜ್ ಮಾಡ್ತೀನಲ್ವ, ಡೈಲಿ ನೀವು ರಿಪ್ಲೈ ಮಾಡ್ತೀರಾ, ಇವಾಗ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ. ಅದಕ್ಕೆ ಇಲ್ಲಪ್ಪ ನಾನು ನಿನಗೆ ಮೆಸೇಜೇ ಮಾಡಿಲ್ಲ, ನಿನ್ನ ನಂಬರ್ ನನ್ನ ಹತ್ರ ಸೇವೇ ಇಲ್ಲಲ್ಲೋ, ಏನು ಮಾಡಲಿ ಅಂತ ಕೇಳಿದೆ. ನೀನು ಯಾರಿಗೋ ಟೆಕ್ಸ್ಟ್ ಮಾಡೋಕ್ಕೆ ಹೋಗಿದ್ಯಾ, ಯಾರ್ಯಾರಿಗೋ ಮೆಸೇಜ್ ಮಾಡಿದ್ಯಾ, ನೋಡ್ಕೋ ಕರೆಕ್ಟ್ ನಂಬರ್ ಚೆಕ್ ಮಾಡ್ಕೊ ಅಂತ ಹೇಳಿದೆ. ಕಾಂಟ್ಯಾಕ್ಟ್ ತೆಗೆದು ತೋರಿಸ್ದೆ, ಚಾಟು ತೆಗೆದು ತೋರಿಸ್ದೆ ನನಗೆ. ಚಾಟ್ ನೋಡಿ ನೆನ್ನೆ ಇಷ್ಟು ಚಾಟ್ ಮಾಡಿದ್ದೀವಿ, ನೀವು ನೋಡಿದ್ರೆ ಇವಾಗ ಇಲ್ಲ ಅಂತೀರಾ ಅಂತ. ಮೊಬೈಲ್ ನಂಬರ್ ನನ್ನ ಹೆಸರಲ್ಲಿ ಬೇರೆ ಸೇವ್ ಮಾಡ್ಕೊಂಡಿದ್ದಾನೆ. ನನಗಿದು ಯಾವುದು ಹೊಸ ನಂಬರ್ ಅಂತ ಮೊಬೈಲ್ ನಂಬರ್ ಚೆಕ್ ಮಾಡ್ತೀನಿ, ಅದರಲ್ಲಿ 8 ಹಾಕೋ ಬದಲು 5 ಹಾಕಿದ್ದಾನೆ. ನಾನು ಹೇಳಿದೆ ಇದು ರಾಂಗ್ ನಂಬರ್ ಅಂತ. ಅಷ್ಟು ಹೇಳಿದ್ರು ನಂಬ್ತಿಲ್ಲ. ಇದು ನಿಮ್ಮದೇ ನಂಬರ್, ನೀವೇ ಮೊನ್ನೆ ಕೊಟ್ಟಿರೋ ನಂಬರ್, ಹಾಗೆ ಹೀಗೆ ಅಂತ. ಇಲ್ಲ ನಿನ್ನ ನಂಬರ್ ಕೊಟ್ಟು ನಾನೇ ನಿನಗೆ ಕಾಲ್ ಮಾಡ್ತೀನಿ, ನನ್ನ ನಂಬರ್ ಬರುತ್ತೆ ನಿನಗೆ ಅಂತ ಹೇಳಿ ಅವ್ನ ನಂಬರ್ ತಗೊಂಡು ಕಾಲ್ ಮಾಡಿದೆ. ಸೊ ಆವಾಗ ಗೊತ್ತಾಯಿತು ಅದು ಯಾವುದೋ ರಾಂಗ್ ನಂಬರ್ಗೆ ಅಣ್ಣ ಟೆಕ್ಸ್ಟ್ ಮಾಡಿದ್ದಾನೆ. ಆ ಕಡೆಯಿಂದನೂ ರಿಪ್ಲೈ ಬಂದಿದೆ. ಅವರು ಹೇಳ್ತಾ ಇದ್ದಾರೆ ನೀವು ಯಾರಿಗೋ ಮೆಸೇಜ್ ಮಾಡ್ತಿದ್ದೀರಾ ಅಂತ. ಆದರೂ ಅಣ್ಣ ಅಲ್ಲಿ ಬಕ್ರಾದ. ಸೊ ಅದಾದಮೇಲೆ ಅವನಿಗೆ ಎಷ್ಟು ಇದು ಚೀಪ್ ಅಂತ ಅನ್ನಿಸ್ತಂದ್ರೆ, ಚೀಪ್ ಅನ್ನೋದಕ್ಕಿಂತ ಒಂಥರ ಜೋಕರ್ ಅನಿಸ್ಬಿಟ್ಟ ಅವನಿಗೆ. ಆ ಕಡೆ ಹೇಳ್ತಾ ಇದ್ರು ಅವನು ಕೇಳಲಿಲ್ಲ, ನಾನು ಅವನಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಫುಲ್ ಎಲ್ಲೋ ನಾಚಿಗೆ, ನಾವು ಹೇಳ್ತೀವಿ ನಮ್ಮೂರ ಕಡೆ ನಾಚಿಗೆ ಇಡ್ತಾರೆ ಅಂತ, ಆ ಥರ ಏನೋ ಫೀಲ್ ಆಯಿತು ಅವನಿಗೆ. ಅದಾದಮೇಲೆ ನನ್ನ ನಂಬರ್ ತಗೊಂಡು ಆ ಕಡೆಗೆ ಮೆಸೇಜ್ ಮಾಡ್ದೆ ಪಟ್ ಅಂತ. ಸಾರಿ ನಂಗೆ ಒರಿಜಿನಲ್ ನಂಬರ್ ಸಿಕ್ತು, ನಂಗೆ ರಿಯಲ್ ನಂಬರ್ ಸಿಕ್ತು, ಸಾರಿ ನಂಗೆ ಗೊತ್ತಾಗಿಲ್ಲ, ರಾಂಗ್ ನಂಬರ್ ಟೆಕ್ಸ್ಟ್ ಮಾಡಿದೆ ಅಂತ ನಾನು ಮೆಸೇಜ್ ಮಾಡಿದೆ. ಅಷ್ಟೊತ್ತಿಗೆ ಆಲ್ರೆಡಿ ಆ ಕಡೆಯಿಂದ ಬ್ಲಾಕ್ ಆಗಿದೆ. ಆಮೇಲೆ ಈ ನಂಬರ್ ಯಾರ್ದು ಅಂತ ಚೆಕ್ ಮಾಡಬೇಕಲ್ವಾ, ಕಾಪಿ ಮಾಡಿಕೊಂಡು ಟ್ರೂ ಕಾಲರಲ್ಲಿ ಪೇಸ್ಟ್ ಮಾಡಿದ್ವಿ. ಟ್ರೂ ಕಾಲರ್ ಚೆಕ್ ಮಾಡಿದಾಗ ಅಲ್ಲಿ ಯಾರ್ದು ಹುಡುಗಿ ಹೆಸರು ಬಂತು. ಈ ನನ್ನ ಮಗ ಹುಡುಗಿ ಅಂತ ಗೊತ್ತಿಲ್ಲದೆ ಟೆಕ್ಸ್ಟ್ ಮಾಡ್ತಾ ಇದ್ದಾನೆ, ದಿನ ಟೆಕ್ಸ್ಟ್ ಮಾಡ್ತಿದ್ದಾನೆ. ಬಟ್ ಇದು ಹೆಂಗಾಯ್ತು ಅಂತಂದರೆ, ಒಂದು ಫ್ರೆಂಡ್ಸ್ ಎಲ್ಲ ಹುಡುಗಿ ನಂಬರಲ್ಲಿ, ಅಂದರೆ ಹುಡುಗಿ ಹೆಸರಲ್ಲಿ ಟೆಕ್ಸ್ಟ್ ಮಾಡಿಬಿಟ್ಟು ಹುಡುಗರನ್ನ ಫುಲ್ ಮಾಡ್ತಿದ್ರು, ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಫುಲ್ ಮಾಡ್ತಿದ್ರು. ಹಾಗೆ ಇವನೇ ನನ್ನ ನಂಬರ್ ಅಂತ ಅಂದ್ಕೊಂಡು ಯಾರಿಗೋ ಟೆಕ್ಸ್ಟ್ ಮಾಡಿ ಇವನೇ ಫುಲ್ ಮಾಡ್ಕೊಂಡವನೇ. ಇದಕ್ಕೆ ಹೇಳೋದು, ಮೊಬೈಲ್ ನಂಬರ್ ತಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಳಿ, ಕರೆಕ್ಟ್ ನಂಬರ್ನ ಡಯಲ್ ಮಾಡ್ಕೊಳ್ಳಿ. ಎಲ್ಸ್ ಒಂದು ಕೆಲಸ ಮಾಡಿ, ನಿಮಗೆ ಮೊಬೈಲ್ ನಂಬರ್ ಬೇಕಂದ್ರೆ ಅವ್ರ ಕೈಯಲ್ಲೇ ಡಯಲ್ ಮಾಡಿಸಿ, ಯಾವಾಗ ರಾಂಗ್ ಡಯಲ್ ಆಗೋಲ್ಲ. ಅವನು 8 ಹೇಳಿದ್ದನ್ನು ನಾವು ಬೈ ಮಿಸ್ಟೇಕಾಗಿ 5 ಆರ್ ಬೇರೆ ಏನೋ ನಂಬರ್ ಪ್ರೆಸ್ ಮಾಡೋದ್ರಿಂದ ಈ ಥರ ಅವಾಂತರಗಳಾಗುತ್ತೆ. ಸೊ ಯಾವಾಗಲೂ ಮೊಬೈಲ್ ನಂಬರ್ ಡಯಲ್ ಮಾಡಬೇಕಾದ್ರೆ, ತಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇಲ್ಲ ಫುಲ್ ಮಾಡ್ತೀವಿ, ಅದು ಒಂದು ವಾರ ಬಿಟ್ಟು ನನ್ನ ಹತ್ರ ಬಂದು ಹೇಳ್ತಿದ್ದಾನೆ ಅಂತಂದು ನನಗೆ ಅನ್ನಿಸ್ತು, ಇವನು ಹೆಂಗಿದು ಹೆಂಗೆ ನಾನು ಅಂದ್ಕೊಂಡು 1 ವಾರ ಮೆಸೇಜ್ ಮಾಡಿದ್ದಾನಲ್ಲ ನಂಬರ್ಗೆ ಅಂತ ನನಗೆ ಶಾಕ್ ಆಯಿತು. ಅದಕ್ಕೆ ಯಾವಾಗಲೂ ಮೊಬೈಲ್ ನಂಬರ್ ತಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ರಾಂಗ್ ನಂಬರ್ಗಳನ್ನ ಡಯಲ್ ಮಾಡಿಕೊಂಡು ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ 1 ಸೆಕೆಂಡಲ್ಲಿ ಗೊತ್ತಾಗುತ್ತೆ ರಾಂಗ್ ನಂಬರ್ ಅಂತ. ಈ ಥರ ಟೆಕ್ಸ್ಟ್ ಮಾಡ್ತಾ ಕೂತ್ರೆ ಅವನು ಅಟ್ಲೀಸ್ಟ್ ನನಗೆ ಕೇಳ್ದ 1 ವಾರ ಬಿಟ್ಟು, ಬ್ರೋ ನಿಮಗೆ ಮೆಸೇಜ್ ಮಾಡಿದ್ದೀನಿ ಅಂತ ಕೇಳಿದಾಗ ನಾನು ಹೇಳಿದೆ, ಓಕೆ ಗೊತ್ತಾಯ್ತು 1 ವಾರ. ಕೆಲವೊಂದು ಸತಿ ಗೊತ್ತೇ ಆಗಲ್ಲ, ಯಾರಿಗೋ ಮೆಸೇಜ್ ಮಾಡೋಕ್ಕೆ ಹೋಗಿ ಇನ್ಯಾರಿಗೋ ಮೆಸೇಜ್ ಮಾಡ್ತಿರ್ತಾರೆ. ಅದು ಓಕೆ, ಈ ಥರ ನಾನು ಫ್ರೆಂಡು ಗೊತ್ತಾಯಿತು, ಇವನು ಯಾರೋ ಹುಡುಗಿಗೆ ಮೆಸೇಜ್ ಮಾಡೋಕ್ಕೆ ಹೋದರೆ ಫ್ಯೂಚರಲ್ಲಿ ಯಾರೋ ಹುಡುಗನ ನಂಬರ್ ಮೆಸೇಜ್ ಮಾಡಿ ಅದು ವರ್ಷ ಪೂರ್ತಿ ಡ್ರ್ಯಾಗ್ ಆದರೆ ಇನ್ನೂ ದೊಡ್ಡ ಅವಾಂತರ ಆಗುತ್ತೆ. ಸೊ ಬಿ ಕೇರ್ಫುಲ್. ಮೊಬೈಲ್ ನಂಬರ್ ತಗೋಬೇಕಾದ್ರೆ ಯಾರೇ ಆಗಲಿ ಕೇರ್ಫುಲ್ಲಾಗಿ ಕರೆಕ್ಟ್ ನಂಬರ್ನ ತಗೊಂಡು ಆ ಕರೆಕ್ಟ್ ಪರ್ಸನ್ಗೆ ಮೆಸೇಜ್ ಮಾಡಿ. ಸುಮ್ಮನೆ ಯಾರ್ಯಾರಿಗೋ ಮೆಸೇಜ್ ಮಾಡೋಕ್ಕೆ ಹೋಗಿ ಏನೇನೋ ಅವಾಂತರಗಳನ್ನ ಮಾಡ್ಕೋಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ದಿನದ ಈ ಸಣ್ಣ ಇನ್ಸಿಡೆಂಟ್, ಸಣ್ಣ ರಿಯಲ್ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಿಮ್ಮ ಆಕಾಶ್ ಸೈನಿಂಗ್ ಆಫ್.